100ಕ್ಕೂ ಹೆಚ್ಚು ಜನ ರೈತ ಸತ್ತೋರು. ಈಗ ನಡೀತಿರುವಂಥ ಈ ಚಳವಳಿಯಲ್ಲೂ ಈಗಾಗಲೇ 5-6 ಜನ ತಿರ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಏನೂ ಇಲ್ಲ, ಮಾತಿಲ್ಲ, ಚಕಾರಿಲ್ಲ. ಕೇಳಿದ ತಕ್ಷಣ ನಾವು ಕೊಡ್ತಾ ಇದ್ದೀವಲ್ರಿ MSP. ನೀವು MSP ಕೊಡೋದು ಮುಖ್ಯ ಅಲ್ರಿ, ಮುಟ್ಟಬೇಕಲ್ರಿ ಹೋಗ್ಯೋದು, ಅದು ಮುಟ್ತಾ ಇಲ್ಲ. ನೀವೇನು ಘೋಷಣೆ ಮಾಡಿದ್ರಿ ಅದಕ್ಕಿಂತ ಎಷ್ಟೋ ಪಟ್ಟು ಕೆಳಗಿನ ಮಟ್ಟಕ್ಕೆ ಕೊಳ್ಕೋತಾರೆ ಪೇಟಾಗ. ಅದು ಕಾನೂನು ಮಾಡಿರಿ, ಅದು ನೀವು ಮಾಡಿದಂಥ ರೇಟಿಗೆ ಕೆಳಗೆ ತೊಗೊಳ್ರಿ, ಶಿಕ್ಷಾ ಮಾಡಿರಿ. ಅದಕ್ಕೆ ಅದಿಲ್ಲ, ಅದನ್ನು ಒಪ್ತಾ ಇಲ್ಲ. ಇವತ್ತು 90% ಏನಾಗ್ಯದಪ್ಪ ಅಂದ್ರೆ ಅಸಂಘಟಿತ ಕಾರ್ಮಿಕರಿದ್ದಾರೆ ಇಲ್ಲಿ. ಅವ್ರಿಗೆ ಸಂಘಟಿತವಾದಂಥ ಯಾವುದೂ ಇಲ್ಲ, ಏನೂ ಇಲ್ಲ. ಅವ್ರು ಯಾವ ಗ್ಯಾರಂಟಿಯೂ ಇಲ್ಲ ಆ ಬದುಕಿಗೆ. ಏನು ಅವತ್ತು ಪೇಮೆಂಟ್ ಕೊಡ್ತಾರೆ ಅಷ್ಟೇ. ಅವ್ರು ಎಲ್ಲಿ ಹೋಗ್ಬೇಕ್ರಿ, ಏನು ಮಾಡಬೇಕು? ಕೋವಿಡ್ದಲ್ಲಿ ಮಿನಿಮಮ್ 45-50 ಲಕ್ಷ ಜನ ಸತ್ತಿದ್ದಾರೆ ಅಂತೇಳಿ ಬೇರೆ ಬೇರೆ ದೇಶಗಳ ಈ ಒಂದು ವಾರ್ತೆಗಳು ಹೇಳ್ತಾ ಇದ್ದಾವೆ ನಮ್ಮ ದೇಶದ ಬಗ್ಗೆ. ನಮ್ಮ ದೇಶದ ಅಂಕಿ ಸಂಖ್ಯೆ ಸಿಗೋದೇ ಇಲ್ಲ. 2011 ನಂತರ ಅಂಕಿ ಸಂಖ್ಯೆ ಯಾವುದೂ ಇಲ್ಲ ನಮ್ಮಲ್ಲಿ, ಜನಸಂಖ್ಯೆ ಆಗಿಲ್ಲ. ಇಲ್ಲಿ ಏನಪ್ಪ ಒಂದು ಜನಗಣತಿ ಇನ್ನೂ ಇಲ್ಲ, ಈಗ ಆಗೋ ಸಾಧ್ಯತೆಯೂ ಇಲ್ಲ. ಅದರ ಭರವಸೆಗಳು ಮಾತ್ರ ಸಾಕಷ್ಟಿದ್ದಾವೆ, ಈಗಲೂ ಭರವಸೆ ಕೊಡ್ತಾನೆ ಇದ್ದಾರೆ. ಹೀಗಾಗಿ ಇವತ್ತು SL ಭೈರಪ್ಪನವ್ರನ್ನ ಎಲ್ಲ ದೃಷ್ಟಿಟ್ಕೊಂಡು ಅವ್ರು ವಿಚಾರ ಮಾಡಬೇಕಾಗಿದೆ. SL ಭೈರಪ್ಪನವರು ಅವ್ರ ಪ್ರೀತಿ ಇಲ್ಲ ಅವ್ರು ಮೋದಿಯವ್ರ ಮೇಲೆ. ಅದು ಮೋದಿ ಇವರು ಜನಪರವಾದಂಥ ಲೇಖಕರು, ಜನರಿಗೆ ಏನು ಅನುಕೂಲ ಮಾಡಿದ್ದಾರೆ ಇರಲಿ. ಒಂದು ಸ್ವಲ್ಪ ಅವ್ರು ಹೆಚ್ಚಿಗೆ ಮೇಲ್ವರ್ಣೀಯ ಮೇಲೆ ಪ್ರೀತಿ ಇಟ್ರಿ, ಏನು ತಪ್ಪಿಲ್ಲ. ಅವರು ಈ ದೇಶದ ಪ್ರಜೆಗಳನ್ನು ಅವ್ರ ಜೊತೆ ಇವರು ಬದುಕಬೇಕಲ್ರಿ, ಅವ್ರು ಆರಾಮ ಇರಬೇಕಾದ್ರೆ ಇವ್ರು ನೆಮ್ಮದಿ ಇರಬೇಕಲ್ಲ, ಇಲ್ಲ ಇವ್ರು ಬದುಕ ನಡಿಬೇಕಲ್ಲ. ಅದು ಪರಿಸ್ಥಿತಿ ಗೊತ್ತಿಲ್ಲ. ಉದ್ಯೋಗ ಸೃಷ್ಟಿ ಇಲ್ಲ. ಅವ್ರು ಯಾವ ಒಂದು ಸ್ಕೀಮ್ ಯಶಸ್ವಿಗೊಳಿಸಿದಾರ ಇಲ್ಲಿವರೆಗೆ? ರೈತರಿಗೆ ನೀವು ಮಾಡಬೇಕಾಯ್ತು, ನೀವು ರೈತರಿಗೆ ಗುಡಾವನ್ನು ಕಟ್ಟಿಕೊಡ್ಬೇಕಾಯ್ತು. ಅದು ಬಿಟ್ಟರೆ ಪ್ರೈವೇಟ್ದವ್ರು ಕೊಡ್ತಾರೆ ಅಂತೇಳಿ ಲೋನ್ ಅದು ಬ್ಯಾಂಕ್ ಲೋನ್ ತೊಗೊಂಡು ಈ ಅದಾನಿ ಅಂತವ್ರಿಗೆ ಈ ಏನಪ್ಪ ಅಂದ್ರೆ ಗೋಡಾವನ್ನು ಕಟ್ಟೋದಕ್ಕೆ ದುಡ್ಡು ಬಿಡುಗಡೆ ಮಾಡಿ. ಇನ್ನೂ ಅದು ಆಗಿಲ್ಲ ಕಾನೂನು. ಅದು ಮಾಡಿ ಎಲ್ಲ ಅವ್ರಿಗೆ ಮಾರ್ಕೆಟ್ ಮಾಡಿಕೊಡೋ ವಿಚಾರದಲ್ಲಿದ್ರಿ. ಅದನ್ನು ನಮ್ಮ ರೈತರಿಗೆ ಮಾರ್ಕೆಟ್ ಮಾಡಿಕೊಡ್ರಿ. ಅವ್ರು ರೈತರಲ್ಲಿ ಈ ದೇಶ ಬಿಟ್ಟು ಹೋಗೋರ್ದಾರ, ಕಾರ್ಪೊರೇಟರ್ ಓಡಿ ಹೋಗ್ಬೋದು. ನಮ್ಮ ದೇಶ ಮಂದಿ ಓಡಿ ಹೋದ್ರಿ ಇಲ್ಲ ಈ ದೇಶ ಬಿಟ್ಟು. ಎಷ್ಟು ಲಕ್ಷ ಕೋಟಿಗಳನ್ನು ತೊಗೊಂಡು ಓಡಿ ಹೋದರು. ಅದು ರೈತ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ರೈತರಿಗೆ ಗೋಡಾವನ ನೀರ ಅದ್ರ ಜೊತೆಗೆ ಮಾರ್ಕೆಟ್ ಮಾಡಿಕೊಡ್ರಪ್ಪ ಅಂತಂದ್ರೆ ಅವ್ನು ದುಡ್ಡು ಇಲ್ಲೇ ದುಡಿತೈತಿಲ್ಲ. ಅವ್ನು ದುಡ್ಡು ಇಲ್ಲೇ ಮಾರ್ಕೋತಾನೆ, ಇಲ್ಲೇ ಜನರಿಗೆ ಕೊಡ್ತಾನೆ, ದುಡ್ಡು ಇಲ್ಲೇ ಇರ್ತದೆ. ಇಲ್ಲಿ ಬ್ಯಾಂಕ್ಗಳು ಬೆಳಿತಾವೆ, ಇಲ್ಲಿ ಕೋವಿಡ್ ಬ್ಯಾಂಕ್ಗಳು ಬೆಳಿತಾವೆ, ಇಲ್ಲಿಯೂ ಸಹಕಾರ ಬ್ಯಾಂಕ್ಗಳು ಬೆಳಿತಾವೆ, ಇಲ್ಲಿ ಹಳ್ಳಿಗಳು ಬೆಳಿತಾವೆ, ಇಲ್ಲಿ ಎಜುಕೇಷನ್ ಬೆಳಿತಾವೆ. ಒಂದು ಲಿಂಕ್ ಉಳಿದೇವ್ರಿ. SL ಭೈರಪ್ಪನವ್ರು ಇದೆಲ್ಲ ವಿಚಾರ ಮಾಡಬೇಕಾಗಿದೆ. ಇವತ್ತು ನೀವೊಬ್ಬರು ಒಳ್ಳೆಯ ಚಿಂತಕರು, ಅಷ್ಟೇ ಅಲ್ಲ ಜನಪರವಾದ ಲೇಖಕರು, ಜನರ ಬಗ್ಗೆ ಕಾಳಜಿ ತಿಂತವ್ರು. ಅದಕ್ಕಾಗಿ ನಿಮ್ಮನ್ನು ನಾವು ಇವತ್ತು ಪ್ರೀತಿಸ್ತೀವಿ. ನಿಮ್ಮ ವಿಚಾರ ನಾವು ಲೈಕ್ ಮಾಡ್ತೀವಿ ಅಂತಲ್ಲ, ಆದ್ರೆ ನಿಮ್ಮಲ್ಲಿ ಒಂದು ಕಳಕಳಿ ಇದೆ, ಮಾನವೀಯ ಕಳಕಳಿ ಇದೆ. ಬಡತನ ನೋಡಿದವರು ಇದ್ದೀರಿ, ಮೇಲ್ಜಾತಿಯಲ್ಲಿ ಹುಟ್ಟಿರ್ಬೋದು, ಆದರೂ ಕೆಳಜಾತಿ ಬಗ್ಗೆ, ಕೆಳವರ ಬಗ್ಗೆ, ಕೆಳವರ್ಗ ಜನರ ಬದುಕಿನ ಬಗ್ಗೆ ನಿಮ್ಮಲ್ಲಿ ಅರಿವುದಂತ ನಾವು ತಿಳ್ಕೊಂಡಿದ್ವಿ. ಅದಕ್ಕೆ SL ಭೈರಪ್ಪನವರು ಸತ್ಯನ ಮಾತಾಡಿದ್ದಾರೆ. ಇನ್ನೊಂದು ಸತ್ಯ ಮಾತಾಡ್ರಿ. ಇದ್ದ ಸರ್ಕಾರಕ್ಕೆ ಮತ್ತು ಇನ್ನೊಂದು ಭಾಳ ದೊಡ್ಡದು ಏನಾಗಲಿಕ್ಕಂತಂದ್ರೆ ಈಗ SBI ರಿಪೋರ್ಟ್ ಬಂದ ತಕ್ಷಣ ಒಂದು ಕಾನೂನು ಮಾಡಿದವರು ಜೇಟ್ಲಿ ಅವ್ರು, ನಿಮ್ಗೆ ಗೊತ್ತಿರ್ಬೋದು. ಯಾರು ದುಡ್ಡು ಕೊಟ್ಟರು ಅವ್ರ ಪಾರ್ಟಿಗೆ ಅದು ಹೇಳೋಂಗಿಲ್ಲ. ಅಂದ್ರೆ ಏನಿದ್ರ ಅರ್ಥ? ಅದರ ಅರ್ಥ ಇವತ್ತು ಏನಾಗ್ಯದಪ್ಪ ಅಂದ್ರೆ ಸರ್ಕಾರಕ್ಕೆ ಪಾರ್ಟಿ ಫಂಡ್ ಕೊಡೋದು, ಅವರಿಂದ ಕಾಂಟ್ರಾಕ್ಟ್ಗಳನ್ನು ತೊಗೊಳ್ಳೋದು. 500 ಕೋಟಿ ರೂಪಾಯಿ ಕೊಡೋದು, 5,000 ಕೋಟಿ ರೂಪಾಯಿ ಕಾಂಟ್ರಾಕ್ಟ್ ತೊಗೊಳ್ಳೋದು. 5,000 ಕೋಟಿ ಯಾರ್ದದು? ನಮ್ಮ ಟ್ಯಾಕ್ಸ್ ದುಡ್ಡು. ಅದು ಯಾವ ಉದ್ಯೋಗ ತೊಗೊಂಡಿರ್ತೀರಿ ನೀವು, ಅದು ಮಾಡಿದ್ದೀರಾ? ಅದು ದಿವಾಳಿ ತೋರಿಸ್ತಾರೆ ನಂತರ ಕಂಪ್ನಿಗಳನ್ನ ಓಡಿ ಹೋಗ್ಬಿಡ್ತೀರಿ, ಮತ್ತೇನೋ ಮಾಡ್ತೀರಿ. ಎಷ್ಟಾಗಿದೆ ಇವತ್ತು ಅದನ್ನು ನೋಡ್ರಿ. ಇವತ್ತು ನೀವು ನೋಡಲೇಬೇಕಂತ ವಿಷಯ. ನಿಮ್ಮಂಥವ್ರು ಎಚ್ಚರಿಕೊಂಡು ಮಾತಾಡಬೇಕಾಗಿದೆ. ಹೌದು ತಪ್ಪದು ಅಂತೇಳಿ. ಸಣ್ಣದಿಲ್ಲ ಅದು. ಯಾವ 100 ಕೋಟಿ ರೂಪಾಯಿ ಕೊಡ್ತಾನೆ ಕಂಪ್ನಿಯವ, ನಂಗೆ ಲಾಭ ಆಗ್ತದೆ ಅಂದ್ರೆ ಆಗ ಕೆಲವು ದಿವಸ ಅವಾಗ 100 ಕೋಟಿ ಕೊಟ್ಟಿದ್ದಕ್ಕೆ 1,000 ಕೋಟಿ ರೂಪಾಯಿ ಅಥವಾ ಇನ್ವೆಸ್ಟ್ ಮಾಡ್ಕೊಂಡು ಕೊಟ್ಟುಬಿಡ್ತಾನೆ, ಸ್ಯಾಂಕ್ಷನ್ ಮಾಡ್ತಾನೆ. ನಂತರ ನಾವು ದಿವಾಳಿ ಅಂತ ಹೇಳ್ತಾನೆ, ಅದನ್ನು ರಿಟರ್ನ್ ಅಪ್ ಮಾಡ್ತಾರೆ. ಇದೇನು ರೀ? ಹೀಗಾಗಿ ಮನಮೋಹನ್ ಸಿಂಗ್ರಿದ್ದಾಗ 55 ಲಕ್ಷ ಕೋಟಿ ಸಾಲಿದ್ದು ಇವತ್ತು 205 ದಾಟದೆ. ಅದು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಹೇಳ್ತದೆ. 205 ಲಕ್ಷ ಕೋಟಿ ರೂಪಾಯಿ ಸಾಲ ನಮ್ಮೆಲ್ಲದ ಅಂತೇಳಿ ಅದನ್ನು ಬಗೆಹರಿಸೋರು ಯಾರು ರೀ? SL ಭೈರಪ್ಪನವ್ರ. ಇದು ದಿವಾಳಿ ಬೀಸೋರು ಯಾರು? ಅರ್ಥವ್ಯವಸ್ಥೆ ಹಾಳಾಗ್ತದೆ, ಇವ್ರು ಗ್ಯಾರಂಟಿ ಕೊಟ್ಟರೆ ಅಂತ ಹೇಳ್ತಾ ಇದ್ದೀರಿ ನೀವು. ನಿಮ್ಮ ಮಾತಿನ ಬೆಲೆ ಕೊಡ್ತಾ ಇದ್ದೀವಿ, ಹೌದು ತಪ್ಪದಪ್ಪ ಅಂತೇಳೋಣ. ಅದು ಇದ್ರ ಹಾಳಾಗಿದ್ದಕ್ಕೆ ಯಾರು ಕಾರಣೀಭೂತರು? ಪ್ರೈವೇಟ್ದವ್ರಿಗೆ ಇಂಡಸ್ಟ್ರಿ ಕೊಟ್ರಿ, ಅಥವಾ ಈ PSUಗಳು ಅಂದರೆ ಸಾರ್ವಜನಿಕ ರಂಗದ ಈ ಉದ್ಯಮಗಳು ಕೊಟ್ರಿ. ಅವ್ರಿಗೆ ಎಷ್ಟು ನಡೆಸ್ತಾ ಇದ್ದಾರೆ, ಎಷ್ಟಲ್ಲಿ ಉದ್ಯೋಗ ಜನ ದುಡಿತಾ ಇದ್ದಾರೆ, ಎಷ್ಟು ಜನ ಉದ್ಯೋಗ ಕೊಟ್ಟಿದ್ದಾರೆ. ಹೊಸ ಒಂದು PSU ಮಾಡಲಿಲ್ಲ, ಒಂದು ಯಾವುದು ಹೊಸ ಡ್ಯಾಮನ್ನು ಕಟ್ಟಲಿಲ್ಲ. ಸರ್ದಾರ್ ಪಟೇಲ್ ದೊಡ್ಡ ಮೂರ್ತಿಯನ್ನು ಕಟ್ಟಿದ್ರಿ, ಭಾಳ ಸಂತೋಷ ವಿಷಯ. ಹೌದು, ಕಾಂಗ್ರೆಸ್ಸಿಗೆ ಮಾಡಲಾರ್ದು ನೀವು ಮಾಡಿದ್ರಿ. ಆದರೆ ಒಂದು ದೊಡ್ಡ ಡ್ಯಾಮನ್ನು ಕಟ್ಟಬೇಕಾಗಿತ್ತಲ್ಲ ಅದು ದುಡ್ದಲ್ಲೇ.
ಇವತ್ತು ರಾಮಮೂರ್ತಿನ ಕಟ್ಟಲಿಕ್ಕೆ ಹೊಡಿದ್ರಿ, ರಾಮ ಮಂದಿರ ಕಟ್ಟಲಿಕ್ಕೆ ಹೊಡಿದ್ರಿ, ಅಡ್ಡಿ ಇಲ್ಲ, ಭಾಳ ಸಂತೋಷ. ಆದ್ರೆ ಅದೇ ರೀತಿಯಲ್ಲ ಹೈಯರ್ ಎಜುಕೇಷನ್ ಯಾಕೆ ಫ್ರೀ ಮಾಡಬಾರ್ದಪ್ಪ ಈ ದೇಶಕ್ಕೆ? ಹೈಯರ್ ಎಜುಕೇಷನ್ ಅಂದ್ರೆ ಎಲ್ಲರೂ ಫ್ರೀ ಕಲಿಯುವಂಥ ಒಂದು ವ್ಯವಸ್ಥೆ ಯಾಕೆ ನೀವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ? ಲಕ್ಷಾವಧಿ ಕೋಟಿಗಳು